ಜಯಂತಿ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು. ವಿವಿಧ ರಂಗಗಳಲ್ಲಿ ಸಾಧನೆಗೈದ ಸಾಧಕಿಯರಿಗೆ, ಸಮಾಜ ಸೇವಕಿಯರಿಗೆ ಗೌರವಪೂರ್ವಕ ಸನ್ಮಾನ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ಏರ್ಪಡಿಸಲಾಗಿತ್ತು. ಬಂಗಾರದ ಹೂ ಕನ್ನಡ ಸಿನಿಮಾದ ನಾಯಕಿ ಶೈಲಶ್ರೀ ಸುದರ್ಶನ್ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಅಪ್ರತಿಮ ಸಾಧನೆಗೈದ ಶಿಕ್ಷಕಿ ಹಾಗೂ ನಟಿ KG ಗೀತಾ ಅವರಿಗೆ ಕಲಾರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಇವರೊಂದಿಗೆ ವಿವಿಧ ರಂಗಗಳಲ್ಲಿ ಸಾಧನೆಗೈದ ಕಾರ್ತಿಕ್ ರಾಮಮೂರ್ತಿ, ವಿಜಯಲಕ್ಷ್ಮಿ ಉಪಾಧ್ಯಾಯ, ಮಧುಮತಿ NK, ವೀಣಾ ಕೇಶವಮೂರ್ತಿ, BK ಪದ್ಮಾ, ಕ್ಯಾಥರಿನ್ ವಿಜಯಕುಮಾರ್, ಡಾಕ್ಟರ್ ಅನಿತಾ ಪ್ರಸಾದ್, ಶಾರದಮ್ಮ, ಎಡಿನ್ ರೋಸ್, ಜ್ಯೋತಿ, ಲತಾ ಹಾಗೂ ಶಿಲ್ಪಾ ಅವರಿಗೂ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಇದು ನಮ್ಮೊಬ್ಬರಿಂದ ಸಾಧ್ಯವಾಯಿತು ಅಂತ ಹೇಳೋಕ್ಕಾಗಲ್ಲ. ನಮ್ಮ ಸಂಸ್ಥೆ ಮುಖ್ಯ ಅಡಿಪಾಯ ಅಂದರೆ ನಮ್ಮ ಸೋಲೋಮನ್ ಜಾರ್ಜ್ ಅಂತ ಈ ಜಯಂತಿ ಸೇವಾ ಸಮಿತಿ ಟ್ರಸ್ಟ್ ಏನಿದೆ ಅದರ ಅಧ್ಯಕ್ಷರು. ಸೊ ಅದರ ಕಾರಣೀಭೂತರು ಅವರೇ. ಸೊ ಅಂಕಲ್ ಭಾಳ ವರ್ಷಗಳಿಂದ, ಸುಮಾರು ಒಂದು 30-40 ವರ್ಷದಿಂದ ಅವರು ಹೀಗೆ ಜನ ಸೇವೆನೇ ಮಾಡ್ಕೊಂಡು ಬಂದಿದ್ದಾರೆ. ಅವರ ತಂದೆ ಕಾಲದಿಂದನೂ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅವ್ರ ಉದ್ದೇಶ ಏನಂದರೆ, ಯಾರು ಕಡೆಗಣಿಸಲ್ಪಟ್ಟಿರುವಂತಹ ಹೆಣ್ಣು ಮಕ್ಕಳಿದ್ದಾರೆ, ಪ್ರತಿಭೆ ಇರುತ್ತೆ, ಅದಕ್ಕೆ ಬೇಕಾದಂಥ ಏನು ಸಾಧನೆಯನ್ನು ಮಾಡಿರ್ತಾರೆ ಅವರದ್ದೇ ರೀತಿಯಲ್ಲಿ. ಬಟ್ ಈ ಸಮಾಜ ಏನು ಮಾಡುತ್ತೆ, ಯಾರು ಲೈಮ್ ಲೈಟಲ್ಲಿ ಇರ್ತಾರೋ ಅವ್ರನ್ನೇ ಫೋಕಸ್ ಮಾಡುತ್ತೆ ಹೊರತು, ಯಾರು ಸಾಧನೆ ಮಾಡಿ ಸಾಧಕರನ್ನು ಕರೆಸಿ ಗೌರವಿಸಿ ಅವ್ರಿಗೊಂದು ಪುಟ್ಟ ಅಭಿನಂದನೆಯನ್ನು ಸಲ್ಲಿಸೋದು ಸಂಸ್ಥೆ ಉದ್ದೇಶ. ಇದರ ಮುಖಾಂತರ ಸಂಸ್ಥೆ ಹಲವಾರು ರೀತಿಯಲ್ಲಿ ಸಮಾಜಮುಖಿ ಕೆಲಸಗಳನ್ನ ಮಾಡ್ಕೊಂಡು ಬರ್ತಿದೆ. ಅವರ ಜೀವನೋಪಾಯಕ್ಕೇನಾದರೂ ನಮ್ಮ ಸಂಸ್ಥೆಯಿಂದಾದಂಥ ಪುಟ್ಟ ಸೇವೆ ಮಾಡೋದಕ್ಕೆ ಅವಕಾಶಗಳು ಸಿಕ್ಕಾಗೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೀವಿ. ಒಂದು ಯುವ ತಂಡವನ್ನು ಕಟ್ಕೊಂಡು ನಮ್ಮನ್ನೆಲ್ಲ ಸಾರಥಿ ಅಂತ ಮುನ್ನಡೆಸ್ತಿರೋದು ಸೋಲೋಮನ್ ಸರ್. ಸೊ ಇವತ್ತೇನು ಸಂಸ್ಥೆ ಆಯೋಜಿಸಿತ್ತು ಈ ಕಾರ್ಯಕ್ರಮ, ಇದರ ಯಶಸ್ಸು, ಕೀರ್ತಿ ಎಲ್ಲವೂ ಅವರಿಗೆ ಸಮರ್ಪಣೆ. ನಾವೆಲ್ಲ ಕೇವಲ ನಿಮಿತ್ತ ಅಷ್ಟೇ. ಅವರು ಸತತವಾಗಿ ಒಂದು 18 ವರ್ಷದಿಂದ ಈ ಕಾರ್ಯಕ್ರಮ ಮಾಡ್ತಾಯಿದ್ರು. ಈ ಒಂದು 2-3 ವರ್ಷಗಳಿಂದ ನಾವು ಡಾಕ್ಟರ್ BR ಅಂಬೇಡ್ಕರ್ ಪ್ರತಿಷ್ಠಾನ ಸಹ ಜೊತೆ ಸೇರಿಕೊಂಡಿದೆ. ಏನು ಹೆಣ್ಣುಮಕ್ಕಳು ಸಮಾಜಮುಖಿ ಕಾರ್ಯಕ್ರಮ ಮಾಡ್ತಾರೆ, ಹೆಣ್ಣುಮಕ್ಕಳು ಒಂದು ರೀತಿ ಎಲೆಮರೆಕಾಯಿ ಥರ ಅವ್ರಿಗೆ ಜನ ಪ್ರೋತ್ಸಾಹ ಕಡಿಮೆ ಆಗಿದೆ. ಈಗ ತಾನೇ ಒಂದು ಹಿರಿಯ ನಟರು, ಕಲಾವಿದರು ಒಂದು ಮಾತನ್ನ ಹೇಳಿದ್ರು. ಆದರೆ ಎಲ್ಲೋ ಒಂದು ಕಡೆ ನಾವು ಸಮಾಜದಲ್ಲಿ ತಪ್ಪು ಕಲ್ಪನೆಗಳ ಸೃಷ್ಟಿ ಮಾಡ್ತಾ ಇದ್ದೀವಿ ಅನಿಸುತ್ತೆ. ತಿಳ್ಕೊಬೇಕಾರೋದು ಸಾವಿರಾರಿದೆ, ಆದರೆ ಕೆಲವು ಮಾತ್ರ ಚಾಲ್ತಿಗೆ ಬರ್ತವೆ. ಇನ್ನೆಲ್ಲ ಸಹ ಎಲೆಮರೆಕಾಯಿ ಥರ ಎಲ್ಲರೂ ಸಹ ಆ ರೀತಿ ಆಗ್ತಾ ಇರೋದು ತುಂಬ ವಿಷಾದಕರ ಸಂಗತಿ. ಇನ್ನು ಮುಂದಾದ್ರೂ ಮಹಿಳಾ ಮಣಿಗಳಿಗೆ ನಾವು ಗೌರವ ಕೊಡೋದನ್ನು ಕಲ್ತ್ಕೊಬೇಕು. ಈ ನಾಡು, ಈ ಮಣ್ಣು, ಈ ಭೂಮಿ, ಈ ಸಂಸ್ಕೃತಿನೇ ಹೆಣ್ಣು ಮಕ್ಕಳ ಸಂಸ್ಕೃತಿ ಆಗಿರೋದ್ರಿಂದ ಹೆಣ್ಣು ಮಕ್ಕಳಿಗೆ ನಾವು ಎಷ್ಟು ಗೌರವ ಕೊಡ್ತೀವೋ ಅಷ್ಟೇ ಸುಭಿಕ್ಷವಾಗಿ ಈ ದೇಶ ಮುಂದುವರುತ್ತೆ ಅನ್ನೋದನ್ನು ನಮ್ಮ ಈ ಪೂರ್ವಿಕರೇ ನಮಗೆ ಕಲಿಸ್ಕೊಟ್ಟಿದ್ದಾರೆ. ಆದ್ದರಿಂದ ಎಲ್ಲರೂ ಸಹ ಹೆಣ್ಣು ಮಕ್ಕಳಿಗೆ ರಾಜಕೀಯವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಮತ್ತು ಕ್ರೀಡೆಯಲ್ಲಿರ್ಬೋದು, ಯಾವುದೇ ರಂಗದಲ್ಲೂ ಸಹ ಹೆಣ್ಮಕ್ಳು ಬೆಳೀತಾ ಇದ್ದಾರೆ ಅಂದರೆ ಅವ್ರಿಗೆ ಪ್ರೋತ್ಸಾಹ ಕೊಡುವಂಥ ಕೆಲಸ ಸಮಾಜ ಮಾಡಬೇಕು. ಇನ್ನು ಮುಂದಾದರೂ ಸಮಾಜ ಅದನ್ನು ಮಾಡ್ತದೆ ಅಂತ ನಾವು ಡಾಕ್ಟರ್ BR ಅಂಬೇಡ್ಕರ್ ಪ್ರತಿಷ್ಠಾನ ಅನಿಸ್ಕೊಳುತ್ತೆ. ಮುಂದಿನ ದಿವಸಗಳಲ್ಲಿ ಏನು ಜಯಂತಿ ಸೇವಾ ಟ್ರಸ್ಟ್ ಅವರು ಪ್ರತಿ ವರ್ಷವೂ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅವ್ರ ಬೆನ್ನೆಲುಬಾಗಿ ಡಾಕ್ಟರ್ BR ಅಂಬೇಡ್ಕರ್ ಪ್ರತಿಷ್ಠಾನ ಸದಾ ಅವ್ರ ಜೊತೆಯಲ್ಲಿರುತ್ತೆ. ಹೆಣ್ಣು ಮಕ್ಕಳ ಕಾರ್ಯಕ್ರಮ ಎಲ್ಲೇ ಸಹ ನಡೀಲಿ, ಯಾರೇ ಸಹ ಕಾರ್ಯಕ್ರಮಗಳು ಮಾಡಿದ್ರು ಸಹ ಡಾಕ್ಟರ್ BR ಅಂಬೇಡ್ಕರ್ ಪ್ರತಿಷ್ಠಾನ ತನ್ನ ಶಕ್ತಿ ಮೀರಿ ಅವ್ರು ಸಹಾಯ ಮಾಡಿ ಹೆಣ್ಣು ಮಕ್ಕಳನ್ನ ಮುಂದಿನ ಪೀಳಿಗೆಗೆ ಏನು ಹೆಣ್ಣು ಕಲಿತರೆ ಒಂದು ಶಾಲೆ ತೆರೆಯುತ್ತೆ ಅಂತ ಹೇಳ್ತಿದ್ರು ಹಿಂದಿನ ಕಾಲದಲ್ಲಿ. ಆದರೆ ಇವತ್ತಿನ ದಿವಸ ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸ ಮಾಡೋದಕ್ಕೂ ಕಷ್ಟ ಆಗ್ಬಿಟ್ಟಿದೆ. ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವೊಂದು ಮನವಿ ಕೊಡ್ತೀವಿ. ಹೆಣ್ಣು ಮಗು ಹುಟ್ಟಿದ ಮೇಲೆ ಎಷ್ಟಾದರೂ ಓದಲಿ, ಯಾವ ಡಿಗ್ರಿ ತಗೊಂಡ್ಲಿ, ಮತ್ತು ಮೆಡಿಕಲ್ ಆಗ್ಬೋದು, ಯಾವುದೇ ಸ್ಥಾನಕ್ಕೆ ಹೋದರೂ ಸಹ ಉಚಿತವಾಗಿ ಕೊಡಬೇಕು. ಆಗ ತಾನೇ ನಾವು ಹೆಣ್ಣುಮಕ್ಕಳಿಗೆ ಗೌರವ ಸಲ್ಲಿಸೋಕ್ಕಾಗುತ್ತೆ ಅಂತ ನನ್ನ ಅನಿಸಿಕೆ. ನಮ್ಮ ಜಯಂತಿ ಸೇವಾ ಟ್ರಸ್ಟ್ ವತಿಯಿಂದ ಭಾಳ ಅದ್ಭುತವಾದಂಥ ಕಾರ್ಯಕ್ರಮ ಏನಂತಂದರೆ ವಿಶ್ವ ಮಹಿಳಾ ದಿನಾಚರಣೆಯನ್ನು
8ನೇ ತಾರೀಕಿದ್ದ ಇವತ್ತು ಭಾಳ ವಿಶೇಷವಾಗಿ ಇವತ್ತು ನಮ್ಮ ಕನ್ನಡ ಭವನ ನಯನ ಸಭೆಯಲ್ಲಿ ಇವತ್ತು ಭಾಳ ವಿಜೃಂಭಣೆಯಿಂದ ವಿಶೇಷವಾಗಿ ಭಾಳ ಏನು ಸಭೆ ತುಂಬಿದ ಸಭಾಂಗಣ ಜೊತೆಗೆ ಇವತ್ತು ಪ್ರಾರಂಭ ಮಾಡಿದ್ರು. ಹಾಗೆ ಈ ಕಾರ್ಯಕ್ರಮ ಯಾವ ರೀತಿ ಅಂತಂದರೆ ಒಂಥರ ಭೂಲೋಕದಲ್ಲಿ ಯಾವ ರೀತಿಯಾದಂಥ ಅದ್ಭುತವಾದ ನಯನಗಳು ಗಾನಗಳು ಎಲ್ಲವೂ ಇಲ್ಲಿ ಸೇರಿತ್ತು. ಅದರಲ್ಲಿ ವಿಶೇಷವಾಗಿ ಎಲ್ಲೆಲ್ಲ ಸಮಾಜದಲ್ಲಿ ಇರುವಂಥವ್ರನ್ನೆಲ್ಲ ಹುಡುಕಿ ಅವರೆಲ್ಲ ಸಾಧಕರನ್ನೆಲ್ಲ ಹುಡುಕಿ ಇವತ್ತು ಅವ್ರಿಗೆಲ್ಲ ಪ್ರಶಸ್ತಿ ಪುರಸ್ಕಾರವನ್ನು ಮಾಡಿದ್ದಾರೆ. ಇವತ್ತು ನಾನು ಹೇಳುವಂಥ ವಿಚಾರ ಏನಂತ ಹೇಳಿದ್ರೆ, ಹೆಣ್ಮಕ್ಳಿಗೆ ಮೊದಲನೇ ಶಿಕ್ಷಣ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು ಫಸ್ಟ್ ಶಿಕ್ಷಣ. ಆ ಶಿಕ್ಷಣದಿಂದ ಇವತ್ತು ಎಲ್ಲರೂ ಮೇಲೆ ಬಂದಿದ್ದಾರೆ ರಿಸರ್ವೇಷನ್ನಿಂದ. ಅವರೆಲ್ಲ ಏನು ಮಾಡಬೇಕಂತಂದರೆ ಕೆಳಗಿರುವಂಥ ಹೆಣ್ಮಕ್ಳನ್ನೆಲ್ಲ ರಿಸರ್ವೇಷನ್ ಮೂಲಕ ಅವ್ರನ್ನ ಮೇಲೆ ತರಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು ಗೋ ಬ್ಯಾಕ್ ಟು ಯುವರ್ ಸೊಸೈಟಿ ಆ್ಯಂಡ್ ಗೋ ಬ್ಯಾಕ್ ಟು ಯುವರ್ ಸೊಸೈಟಿ ಅಂತ ಹೇಳಿದ್ದಾರೆ. ಫಸ್ಟು ಸಮುದಾಯ ಒಳಗೆ ಹೋಗಿ ಸಮುದಾಯಕ್ಕೆ ಕೊಡಿ ಅಂತಾರೆ. ಆ ರೀತಿಯೇ ಸಮುದಾಯ ಒಳಗೆ ಹೋಗಿ ನೀವು ಅವರಿಗೆ ಶಿಕ್ಷಣ ಕೊಡಿ, ಅವರು ನಿಮ್ಮ ಥರನೇ ಬರ್ತಾರೆ, ಈ ಸಮಾಜ ಬೆಳೀತದೆ, ಈ ದೇಶವು ಬೆಳೀತದೆ ಅಂತ ನನ್ನ ಮಾತನ್ನು ಮುಗಿಸ್ತೀನಿ. ಜೈ